ಜೀವನ. ಈ ಜೀವನದಲ್ಲಿ ನಂಬಿಕೆ ಅನ್ನೋದು ಭಾಳ ಇಂಪಾರ್ಟೆಂಟು. ಈ ನಂಬಿಕೆ ಅನ್ನೋದೇ ಈ ಪ್ರಪಂಚ ಏನಿದೆ ಅಲ್ಲ, ಈ ಪ್ರಪಂಚ ಈಗ ಇರೋದೇ ನಂಬಿಕೆ ಮೇಲೆ. ಯಾರಿಗೂ ನಾಳೆ ಬದುಕಿರ್ತೀವೋ ಸತ್ತಿರ್ತೀವೋ ಅನ್ನೋದೇ ಗೊತ್ತಿರೋದಿಲ್ಲ. ಆದರೆ ಇವತ್ತು ನೈಟು ನಾಳೆ ಮಾರ್ನಿಂಗ್ ಏನು ಊಟ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಅಂದರೆ ಈ ನಂಬಿಕೆ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಎಷ್ಟು ಪ್ರಮುಖವಾದ ಭಾವನೆ ಅಂದರೆ ಮನುಷ್ಯನ ಜೀವನದಲ್ಲಿ ಎಲ್ಲ ಭಾವನೆಗಳಿಗೂ ಅದರದ್ದೇ ಆದ ವ್ಯಾಲ್ಯೂ ಇದೆ. ಹಂಗೆ ಈ ನಂಬಿಕೆ ಕೂಡ ಅಷ್ಟೇ. ನಂಬಿಕೆ ಎಲ್ಲರ ಮೇಲೆ ಹುಟ್ಟೋದಿಲ್ಲ. ಹಾಗೆ ನಂಬಿಕೆ ಕೂಡ ಕಾಪಾಡ್ಕೊಳೋದು ಭಾಳ ಕಷ್ಟ. ಸೈನಿಕ ನಂಬಿ ದೇಶದ ಪ್ರಜೆಗಳು ಆರಾಮಾಗಿರ್ತಾರೆ. ದೇಶ, ನಾಡು, ಭಾಷೆ ಚೆನ್ನಾಗಿ ನೋಡ್ಕೊತಾರೆ ಅಂತ ನಂಬಿಕೆ ಮೇಲೆ ರಾಜಕಾರಣಿಗಳು ಆಯ್ಕೆ ಮಾಡಿ ನಾವು ಹೊರಟಾಗ್ತೀವಿ. ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಥರ ನಂಬಿಕೆ. ಈ ನಂಬಿಕೆಯೇ ಜೀವನ. ಪ್ರಪಂಚ ಉದ್ದಕ್ಕೂ ನಂಬಿಕೆ. ಯಾಕೆ ಇಷ್ಟೊಂದು ನಂಬಿಕೆ ಅಂದರೆ, ಈಗ ನಾನು ಹೇಳೋಕೆ ಹೋಗ್ತಿರೋಂಥ ವಿಷಯ ಕೂಡ ನನಗೆ ನಂಬಿಕೆ ಇಲ್ಲದಿರುವಂತಹ ಸಂದರ್ಭದ ನನ್ನ ನಂಬಂಗೆ ಮಾಡಿಬಿಟ್ಟು ಆ ಕ್ರೂರ ರಾತ್ರಿ ನಡೆದ ಘಟನೆ ಬಗ್ಗೆ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಯಾವತ್ತೂ ಈ ಥರ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ ಆಗಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಆ ದಿನ, ಆ ರಾತ್ರಿ ಆದ ಅನುಭವ ಎಂದಿಗೂ ಮರೆಯೋಕ್ಕಾಗ್ತಾ ಇಲ್ಲ. ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಬೇಕಂತ ನನ್ನ ಆಸೆ. ಕೆಲವರು ನಂಬೋದು, ಕೆಲವರು ನಂಬದೇ ಇರ್ಬೋದು. ಆದರೆ ಒಂದು ಟೈಮ್ ನಾನು ಟ್ರಿಪ್ ಹೋದ್ಮೇಲೆ, ತಮಿಳ್ನಾಡಿಗೆ ಹೋದ್ಮೇಲೆ ಅಲ್ಲಾಗದಂಥ ಘಟನೆಗಳು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಧನುಷ್ಕೋಡಿ ತಮಿಳ್ನಾಡು ಟ್ರಿಪ್. ಧನುಷ್ಕೋಡಿ ಇಂಡಿಯಾದ ಲಾಸ್ಟ್ ಬಾರ್ಡ್ರು. ಈ ಧನುಷ್ಕೋಡಿ ನೋಡೋಕ್ಕೆ ಒಂದು ದಿನ ಬೇಕಾಯಿತು. ನೈಟ್ ಇಲ್ಲೇ ಆಲ್ಟಾಗಿ ಮಾರ್ನಿಂಗ್ ಕನ್ಯಾಕುಮಾರಿ ಹೋಗೋಣ ಅಂತ ಇಲ್ಲೇ ಆಟ. ಧನುಷ್ಕೋಡಿ ಅಲ್ಲಿ ಆಟ ಆದಮೇಲೆ ತಿರ್ಗಾ ಮಾರ್ನಿಂಗ್ ಕನ್ಯಾಕುಮಾರಿಗೆ ಬಂದ್ವಿ. ಕನ್ಯಾಕುಮಾರಿಗೆ ಸನ್ರೈಸ್ ಟೈಮಿಗೆ ಕರೆಕ್ಟಾಗಿ ಬಂದಿದ್ವಿ. ಅಂದರೆ ಆಗಲೇ ಭಾಳ ಜನ ಬಂದಿದ್ದರು ನಮಗಿನ್ನ ಮುಂಚೆ. ಸದ್ಯ ಇನ್ನು ಅವಾಗ ತಾನೇ ಸನ್ರೈಸ್ ಆಗ್ತಾಯಿತ್ತು. ಒಂದಿನ ಬೇಕಾಯಿತು ಫುಲ್ ಕನ್ಯಾಕುಮಾರಿ ಎಲ್ಲ ನೋಡೋಕ್ಕೆ. ಕನ್ಯಾಕುಮಾರಿ ಎಲ್ಲ ನೋಡೋಕ್ಕೆ ಸಾಯಂಕಾಲ ಆಯಿತು. ಸಾಯಂಕಾಲ ಆದಮೇಲೆ ರೂಮ್ ಹುಡುಕ್ತಾ ಹೋದ್ವಿ. ರೂಮ್ ಯಾವ ಸಿಗ್ತಾನೇ ಇಲ್ಲ. ಹೆಂಗೋ ಒಂದು ಹಳೆ ರೂಮ್ ಸಿಕ್ತು. ಆ ದಿನ ನಡೆದ ಘಟನೆಗಳಿದ್ವಲ್ಲ, ಭಯಾನಕರ ಘಟನೆಗಳು. ಆ ಘಟನೆಗಳನ್ನ ನೀವೇ ನೋಡಬೇಕು. ಅಂತೂ ರೂಮ್ ಸಿಕ್ತಪ್ಪ. ಈ ತಮಿಳ್ನಾಡಲ್ಲಿ ರೂಮ್ ಹುಡುಕಿ ಸಾಕಾಯಿತು. ಈ ರೂಮ್ ಹುಡ್ಕೋ ಬದಲು ಸುಮ್ಮನೆ ಕರ್ನಾಟಕ ಆದರೂ ಹೋಗಿದ್ರೆ ಎಷ್ಟೊತ್ತಿ ಮನೆ ಆದರೂ ಮಾಡ್ತಿದ್ವಿ. ಅಯ್ಯೋ, ಒಬ್ಬರು ಯಾರಪ್ಪ ಇವರು, ಇವಾಗ ಒಬ್ಬರು ಕಂಡ್ರು. ಇವ್ರಿಗೆ ತಮಿಳು, ನನಗೆ ಕನ್ನಡ ಬರುತ್ತೆ. ಇವ್ರಿಗೆ ಅರ್ಥ ಆಗುತ್ತೋ ಇಲ್ಲ ಮಾತಾಡ್ಸಂತಾಳೆ. 3rd floor ಹಿಂಗೋ. ಹಲೋ ಬ್ರೋ, ಓ ಚಡ್ಡಿ ಬ್ರೋ. ಯಾವ ಗುರು, ಮೊಬೈಲೇ ಮುಣಗ್ಬಿಟ್ಟಿದ್ದಾರೆ. ಈಗಿನ ಕಾಲದಲ್ಲಿ ಮೊಬೈಲ್ ಒಂದಿದ್ರೆ ಸಾಕು ನೋಡು, ಪಕ್ಕದಾಗ ಏನಾದರೂ ಸರಿ ಅಲ್ಲೇ ಆಡೋಲ್ಲ. ಇನ್ನು ಈ ಕೊರೋನಾ ಬಂದಂತೂ ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಸಣ್ಣ ಹುಡುಗರ ಕೈಲೆಲ್ಲ ಮೊಬೈಲ್ಗಳು. ಯಾವಪ್ಪ, ನಾವು ಮೊಬೈಲ್ ಯೂಸ್ ಮಾಡಿದ್ದೆ PUC ಆಗಲಿ. ಇವಾಗ ನಮಗೆ ಗೊತ್ತಿಲ್ಲದಿರೋ ಸೆಟ್ಟಿಂಗ್ಸ್ ಎಲ್ಲ ಹೇಳ್ಕೊಡ್ತಾರೆ ಅವರು ನಮಗೆ. ಏನು ಮಾಡೋಕ್ಕಲ್ಲ, ಕಾಲಕ್ಕೆ ತಕ್ಕಂಗೆ ಅಪ್ಡೇಟ್. ಯಪ್ಪ, ಇನ್ನೂ ಎಷ್ಟು ದೂರ ಆಯಿತು ಇದು. ಯಾವ ಒಬ್ಬರು ಕಾಣಿಸ್ತಿಲ್ಲಲ್ಲ ಈ ರೂಮಲ್ಲಿ. ಏನು ನನ್ನೊಬ್ಬನಿಗೆ ಇಷ್ಟೊಂದು ಕೊಟ್ಬಿಟ್ರ? ಎಲ್ಲೋದವರು 3rd floor ಬಂದೆ. 302 ಯಾರೋ ಹೋಗಿದ್ದಾರೆ ಬೇಡಪ್ಪ. 30 ಇದು ಕೂಡ ಬುಕ್ಕ. 302 3rd floor 302 ಇದೇ ನನ್ನ ರೂಮ್. ಯಪ್ಪ, ಹಂಗೆ ಬಿತ್ಕೊಂಬಿಟ್ಟು ಅವತ್ತು 12 ಗಂಟೆ PUBG ಆಡ್ಕೊಂತ ಕೂತ್ಕೊಂಡಿದ್ದು. ಯಾರೋ ದಿಢೀರನೇ ರೂಮ್ ಒಳಗಡೆ ಬಂದು ನನಗೆ ಕಪಾಳ ಹೊಡೆದಿದ್ರು. ಯಾರು ಏನಂತಲೇ ಗೊತ್ತಾಗಲಿಲ್ಲ. ಅವ್ರು ಹುಡ್ಕೊಂತ ಹೊರಗಡೆ ಬಂದೆ. ಅಲ್ಲಿದ್ದ ಶುರು ನನ್ನ ಕ್ರೂರ ರಾತ್ರಿ. ಏನು ಕರ್ನಾಟಕದ ಒಬ್ಬನೇ ಅಂತೇಳಿ ಎಲ್ಲ ಎದುರಿಸ್ತಾ ಇದ್ದೀರಾ?
ಅವಾಗಲಿದ್ದ ಬಂದು ಸುಮ್ಮನೆ ಡೋರ್ ಹೊಡಿತಾ ಇದ್ದೀರಲ್ಲ. ನಾನೇ ಟ್ರಿಪ್ ಹೋಗಿ ಬಂದು ಟಯರ್ಡಾಗಿ ಮಲಗಿದ್ರೆ ಸುಮ್ಮನೆ ಡೋರ್ ಹೊಡ್ಕೊಂಡು ಕೂತ್ಕೊಂಡಿದ್ದೀರಾ? ಹಾಂ, ಯಾರೂ ಕಾಣಿಸ್ತಿಲ್ಲ ಗುರು. ಅಯ್ಯೋ, ಯಾಕೋ ನನಗೆ ಡೌಟ್ ಹೊಡಿತಿದ್ದು ಮನುಷ್ಯರು ಮಾಡ್ತಿಲ್ಲ ಅಂತ. ಅಯ್ಯೋ ಥೂ, ಯಾರಂತೀವಿ ಯಾವ ಮಧ್ಯರಾತ್ರಿಯಲ್ಲಿ ಸುಮ್ಮನೆ ಕಾಟ ಕೊಡ್ತೇವ್ರು. ಏಯ್ ಪೇರು. Hello? ಹಾಂ, Can you find me? ಕ್ಯಾ ಫೈಂಡು? ಯಾರು ಮಾತಾಡಿದ್ದು? You find me? ಹಾಂ, I'm here. ಯಾ ಇಯರ್? Behind you, look. ಬಿಹೈಂಡ್ ಲುಕ್. ಹಲೋ, ಏಯ್ Behind you. ಬಿಹೈಂಡ್ ಯು. ಸುಮ್ಮನೆ ಆಟ ಆಡ್ತಾ ನಿಂತಿರ್ರೆ ಸರಿ. ನಿದ್ದೆ ಬಂದೈತೆ ನನಗೆ ಇವಾಗಲೇ. ಯಾರಪ್ಪ ಗುರು ಇವರು? ಏನು ಕರ್ನಾಟಕದ ತಮಿಳ್ನಾಡಲ್ಲಿ ಆಟ ಆಡ್ಸಂಗೆ ಕೂತ್ಕೊಂಡಿರ? ಸುಮ್ಮನೆ ಇದ್ರೆ ಸಾಮಟ. ಏ ಹುಡುಗಿ, ಹಲೋ, I'm behind you. ಯಾ ಇಲ್ಲ. I am right behind you. ಹಾಂ, Don't be scared. I just want to play a game with you. ಏಯ್ ಯಾ ಪ್ಲೇ ಗಿತ್ ಮೀ? 12 ಗಂಟೆ ಆಯ್ತು ಗೇಮ್ ಆಡ್ತಾಳ. ಏನು ಆಡ್ತಿದ್ಯಾ? ನಿಜವಾಗ್ಲೂ ನೀನು ಯಾರು ಫಾರಿನರ್ ಆಗಿದೆಯಾ? ನಿಜವಾಗಲೂ ಗೊತ್ತಿಲ್ಲಕ್ಕ. ಸುಮ್ಕಿದ್ರೆ ಒಳ್ಳೇದು. Hey, ಏ don't you run away. ಹಾಂ, ಅವಳು ಯಪ್ಪ ದೇವ್ರೆ. ಹಲೋ, Stay. ಹಾಂ, Stay with me. ಏ ಯಾ ಸ್ಟೇ ವಿತ್ ಮೀ? ಕಣ್ಣಿ ಕಣ್ಣು ಅನ್ಕೊಂಡು ಸಿಗಲಾರ ಕೈ ಸಿಕ್ಕ್ರಿ ಬೀಳ್ತಾರ ನೋಡಿ. ಏಟ ಮಲಗಿರೋನು ಸುಮ್ಮನೆ ಹಿಂಗೆ ಆಟ ಆಡ್ತಿದ್ದೀರಾ? ಈ ರೂಮು ಏನೇನು ಒಬ್ಬರು ಕಾಣಂಗಿಲ್ಲ. ಯಾಕೋ ವಿಚಿತ್ರವಾದದ್ದು ನಡೀತೈತಲ್ಲ ಇವತ್ತೆಲ್ಲ. If you don't come play with me, then we will kill you. ಹಾಂ, ಇವಳು ಯಾತಾಳೆ ಇವಳು? ಗಿಲ್ಲು ಎಂತ ಅಂತಾಳೆ. ಏ ಹುಡಿ, ಸುಮ್ಮನೆ ಮಕ್ಕಂಡ ಸರಿ. ನೀನು ಆಟ ಆಡ್ತಿದ್ಯಾ? ಮಕ್ಕ ಆಡ ಸುಮ್ಮನೆ ಬಂದ್ಬಿಡತ್ತ. ಸುಮ್ಕೆ ಮಕ್ಕ ಮತ್ತ ನೋಡು. ಯಾರಿಗೆ ಬಿಡ್ಲಕ್ಕ ಸುಮ್ಕೆ. ಗುಡ್ ನೈಟ್. ಬಿದ್ಕ. ನೀನು ಯಾರಂತ ಗೊತ್ತಿಲ್ಲ. ಬೆಳಗ್ಗೆ ಐದವ ನಿನಗೆ ತಗಸ್ತೀನಿ ಬೆಳಿಗ್ಗೆ. ಅಡ್ಮಿಷನಲ್ಲಿ ಯಾರು ಹುಡುಗಿ ಇದಾರಂತ ನೋಡಿ ತರಗಿಸ್ತೀನಿ. ಎಲ್ಲ ಇದಾಳು ಇವಳು. ಇವಳು ಯಾರು ಗುರು? ನಾನೇನು ಇಲ್ಲಿ ಸರಿಗಮ್ಮ ಆಡಿಷನ್ ಮಾಡ್ತೀನ? ಹಾಡು ಹೇಳ್ತಿದ್ಯಾ? ಸುಮ್ಮನೆ ಬಿತ್ಕೊಳಕ್ಕಾಗಲ್ಲ. ಏಯ್ ಹೆದರಿಕೆಂಡ್ಲು ಅನಿಸುತ್ತೆ. ಸುಮ್ಮನೆ ಬಿಟ್ಟು ಹಂಗಿರ್ಬೇಕು. ಬಾಯ್. Incy wincy spider went up the water spout. Down came the rain. ಯಾವ್ದಕ್ಕ ಇದು? ಹಗ್ಲಗ್ಲ ಒಂದು ಹಾಡು ಹೇಳ್ತೀಯ ನೀನು. ಇಂಗ್ಲೀಷ್ ಅಂತ ನನಗೆ ಅರ್ಥ ಆಗಂಗಿಲ್ಲ. ಎಲ್ಲ ಇದೆಯಮ್ಮ ತಾಯಿ ನೀನು? ಇದು ಹುಡುಗಿನೋ ಯಾರು? ಇನ್ನೊಂದು ಯಾವ್ದಾನ ಒಂದು ವಾಯ್ಸಾಗಿ ಹಾಡೋಣ ಹಾಡು. And washed the spider out. ಹಾಂ, Out came the sun. ಇದು ಯಾಕೋ ಆ ಹುಡುಗಿ ಮೇಲೆ ಡೌಟ್ ಬರ್ತೈತೆ. ಇದು ಮನುಷ್ಯರಲ್ಲ ಅಂತ ನನಗೆ ಯಾಕೋ ಡೌಟ್ ಆಗ್ತೈತೆ. ದೆವ್ವನ? ಹಾಂ, ದೆವ್ವನ ಆಗಿದ್ರೆ ಸೌಂಡ್ ಮಾಡು ಏನಾದರೂ ನೋಡೋಣ. ನಂಬಿಕೆ ಬರಲಿಲ್ಲ. ಇನ್ನೊಂದು ಸಲ ಮಾಡು. ಏಯ್